ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮೇಲೆ ಪುಂಡಿ ಪಲ್ಯ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ತುಪ್ಪನ ಹಾಕೊಂಡು ಬಿಸಿ ಬಿಸಿ ರೊಟ್ಟಿನ ತಗೊಂಡು ಪುಂಡಿ ಪಲ್ಯ ಖಾರ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿಂದರೆ ಅಬ್ಬಾ ಏನು ಅಂತೀರಾ ನೀವು. ಅದರ ರುಚಿನ ಹೇಳೋಕ್ಕೆ ಪದಗಳೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪುಂಡಿ ಪಲ್ಯನ ಇಂಗ್ಲೀಷಲ್ಲಿ ಕೆನಾಫ್ ಲೀವ್ಸ್ ಅಂತ ಕರೀತಾರೆ, ಹಾಗೆ ಗೋಂಗೂರ ಕೂಡ ಅಂತ ಹಿಂದಿಲಿ ಹೇಳ್ತಾರೆ. ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಿಡೋಣ. ಇದು ಪುಂಡಿ ಸೊಪ್ಪು. ಈ ರೀತಿ ಎಲೆಗಳನ್ನು ನೀಟಾಗಿ ಬಿಡಿಸಿ ನಾನು ತೊಳೆದು ತಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಪುಂಡಿ ಸೊಪ್ಪನ್ನು ಹಾಕೊಂಡ್ಬಿಡ್ತೀನಿ. ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಫೈಬರ್ ಇದೆ, ಪ್ರೋಟೀನ್ ಇದೆ, ನ್ಯೂಟ್ರಿಯೆಂಟ್ ರಿಚ್ ಇದೆ. ಹಾಗೆ ಇದನ್ನು ಡಯಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದು. ನೋಡಿ, ಎಲೆಗಳ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ ಫ್ಲೇಮಲ್ಲಿ 2 ವಿಸಿಲ್ ತೊಗೊಂಡ್ಬಿಡ್ತೀನಿ. ಬೇಗ ಕುದ್ದು ಬಿಡುತ್ತೆ 2 ವಿಸಿಲ್ಗೆ. ಇವಾಗ ಸೋಸ್ಕೊಂಡ್ಬಿಡ್ತೀನಿ. ಪುಂಡಿ ಪಲ್ಯ ತುಂಬ ಹುಳಿಯಾಗಿರುತ್ತೆ, ಹಾಗಾಗಿ ಹುಳಿ ಅಂಶ ಹೋಗೋದಕ್ಕೆ ಇದರ ನೀರನ್ನೆಲ್ಲ ನಾವು ತಕ್ಕೊಂಡ್ಬಿಡೋಣ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನೀರನ್ನು ತೆಗೆದುಬಿಟ್ರೆ ಹುಳಿ ಅಂಶ ಹೋಗ್ಬಿಡುತ್ತೆ. ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಎಳೆ ಎಳೆ ಥರ ಬರಬಾರ್ದು. ನೋಡಿ, ಈ ರೀತಿ ಕಂಪ್ಲೀಟಾಗಿ ನಾನು ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ಅದೇ ಕುಕ್ಕರ್ಗೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸಳನ್ನು ಕೈಯಿಂದನೇ ಪ್ರೆಸ್ ಮಾಡಿ ನಾನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದಕ್ಕೆ ಹಸಿ ಕಡಲೆ ಬೀಜನ ಹಾಕೊಳ್ಳೋಣ. ಕಡಲೆ ಬೀಜನ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಧ್ಯೆ ಮಧ್ಯೆ ಕಡಲೆ ಬೀಜ ಸಿಗ್ತಾ ಇದ್ರೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಮೇಲೆ ಖಾರದ ಪುಡಿನ ಹಾಕ್ಕೊಂಡು ತಿನ್ನೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ 1 ಟೀ ಸ್ಪೂನ್ ಮೆಣಸಿನ್ಕಾಯಿ ಪೇಸ್ಟ್ನ ಕೂಡ ಹಾಕ್ಕೊಳ್ಬೋದು. ಇದು ಜೋಳದ ನುಚ್ಚು. ಜೋಳದ ನುಚ್ಚು ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಕೇಸರಿ ರವೆ ಅಥವಾ ಸಜ್ಕ ಅಂತಾರಲ್ಲ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನೀಟಾಗಿ ಈ ರೀತಿ ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೋಳದ ನುಚ್ಚನ್ನ ನೀರು ಕುದಿ ಬಂದ ಮೇಲೇ ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ಬೇಯಿಸಿ ಸೋಸ್ ಇಟ್ಕೊಂಡಿರುವಂತಹ ಪುಂಡಿ ಸೊಪ್ಪನ್ನ ಅಥವಾ ಪುಂಡಿ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕಂಪ್ಲೀಟಾಗಿ ಇದು ಕುಕ್ ಆಗಿದೆ. 1-2 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡಲಿ. ಸೊ 2 ನಿಮಿಷ ಆಗಿದೆ ಆ್ಯಂಡ್ ಬಿಸಿ ಬಿಸಿ ಪುಂಡಿ ಪಲ್ಯ ರೆಡಿ ಆಗಿದೆ. ಇನ್ನೇನು ಜೋಳದ ರೊಟ್ಟಿನ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗಿದೆ. ಮೇಲೆ ಪುಂಡಿ ಪಲ್ಯನ ಹಾಕ್ಕೊಂಡ್ಬಿಡೋಣ. ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ತುಪ್ಪ, ಎಣ್ಣೆನ ಕೂಡ ನೀವು ಹಾಕ್ಕೊಳ್ಬೋದು. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಪುಂಡಿ ಪಲ್ಯ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.